Hello viewers, welcome to Edu Satya. ಇವತ್ತು ನಮ್ಮೊಂದಿಗೆ ದ ಮಲ್ಟಿ ಟ್ಯಾಲೆಂಟೆಡ್ ಯಂಗ್ಸ್ಟರ್ ಅಮಿತ್ ಜಾಲಿ ಬ್ಯಾಸ್ಟಿನ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನು ನಿಮಗೆ ಪರಿಚಯ ಮಾಡಿಕೊಳ್ಳುತ್ತೇವೆ, ಬನ್ನಿ. ವೆಲ್ಕಮ್ ಟು our show, sir. Thank you. Welcome everyone. For me, how it is each character matters. I don't mind what am I doing. I just want to do different kinds of characters. ನಮ್ಮ ಅಪ್ಪ ತೀರೋದಾಗ ಕನ್ನಡ ಇಂಡಸ್ಟ್ರಿಯಿಂದ ಯಾರೂ ಬಂದೇ ಇಲ್ಲ. ಏನಕ್ಕೆ ಬಂದಿಲ್ಲ, ಯಾಕೆ ಈ ಥರ ಆಗ್ತಿದೆ ಅಂತ ನನಗೇನು ಅರ್ಥ ಆಗಿಲ್ಲ. ಕ್ರಿಯೇಟ್ ಗುಡ್ ಮೆಮರೀಸ್ ವಿತ್ ಎವ್ರಿ ಒನ್ ಸೊ ದಟ್ ದೇ ವಿಲ್ ರಿಮೆಂಬರ್ ಯು. ಈಕ್ವಲಿ ಆರ್ ಮೋರ್ ಸ್ಟ್ರಾಂಗರ್ ದೆನ್ ಮೀ ಇಸ್ ಮೈ ಸಿಸ್ಟರ್. ನಮ್ಗೆ ಗೊತ್ತಿರೋ ಹಾಗೆ ನೀವು ವೆನ್ ಯು ವರ್ 17, ಸೊ ವೆನ್ ಯು ವರ್ 17 ನೀವು ಈ ವೃತ್ತಿ ಜೀವನ ಹಾಗಾದರೆ ಸ್ಟಂಟ್ ಮ್ಯಾನ್ ಆಗಿ ಡ್ಯಾಡಿ ಅವರೊಂದಿಗೆ ನೀವು ಕೆಲಸ ಮಾಡಲು ಪ್ರಾರಂಭಿಸಿದ್ರಿ. ಸೊ ಈ ಸ್ಟಂಟ್ ಮ್ಯಾನ್ ಆಗಿ ಆ 17 ಏಜಲ್ಲಿ ಮಾಡಲು ನಿಮಗೊಂದು ಖಂಡಿತ ಒಂದು ಪ್ರೇರಣೆ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಕೆಲವೊಂದು ಮಾತುಗಳನ್ನ ಹಂಚ್ಕೊಳ್ತೀರಾ? ಸ್ಟಾರ್ಟ್ ಆಗಿದೆ ಹೆಂಗಂತ ಹೇಳ್ತೀನಿ. ಓಕೆ. ನಾನು ಬೆಳಗ್ಗೆ ಕಾಲೇಜ್ ಎಂಜಿನಿಯರಿಂಗ್ ಮಾಡ್ತಿದ್ದೆ, ಸೊ ಐ ಹ್ಯಾವ್ ಟು ಗೋ ಫಾರ್ ಟ್ಯೂಷನ್ಸ್. ಓಕೆ. ಸೊ ಟ್ಯೂಷನ್ ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಟ್ಯೂಷನ್ ಮುಗೀತು. ಇಟ್ ವಾಸ್ ಲೈಕ್ ಅರೌಂಡ್ ಒಂದು 7 ಗಂಟೆ ಹಂಗೆ ಮುಗೀತು. ಸೊ ಡ್ಯಾಡ್ ಕಾಲ್ಡ್ ಆ್ಯಂಡ್ ಕೇಳಿದ್ರು, ಏನು ಫ್ರೀ ಇದೆಯಾ, ಏನೋ ಕೆಲಸ ಇದೆ ನೀನು ಅಂತ ಕೇಳಿದ್ರು. ನಾನು ಏನಿಲ್ಲ, ಫ್ರೀ ಇದ್ದೀನಿ, ನೀನು ಕೆಲಸ ಮಾಡಿ ಬಾ ನನ್ನ ಜೊತೆ ಒಂದು ಜಾಗಕ್ಕೆ ಹೋಗ್ಬೇಕಂತ ಹೇಳಿ ನಂಗೆ ಕರ್ಕೊಂಡು ಹೋದ್ರು. ಸರಿ ಅಂತ ಹೇಳಿ ನಾನು ಹೋದೆ. ನನಗೆ ಗೊತ್ತಿರಲಿಲ್ಲ ಏನು ಕತೆ ಅಂತ. ಸೊ ದೆನ್ ಲೈಕ್ ಆನ್ ದ ವೇ ಒಂದು ಮಂಡ್ಯ ಹಂಗೆ ರೀಚ್ ಆದಾಗ ಹೇಳಿದ್ರು, ಇದು ಕ್ರೇಜಿ ಸ್ಟಾರ್ ಅಂತ ಒಂದು ಸಿನಿಮಾ ಆಗ್ತದೆ, ಅದ್ರ ಶೂಟ್ ಹೋಗ್ತಾ ಇದ್ದೀನಿ, ಚೇಸ್ ಮಾಡ್ತೀವಿ ಅಂತ ಕೇಳಿದ್ರು. ಚೇಸಾ, ಇಟ್ಸ್ ಓಕೆ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಹಂಗೆ ಹೋಗಿದ್ದೆ ಆ್ಯಕ್ಚುಲಿ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅಲ್ಲಿ ಹೋದಾಗ ಅದಾದಮೇಲೆ ಗೊತ್ತಾಯಿತು, ಓಕೆ ಫೈನ್, ದಿಸ್ ಇಸ್ ಸಮಥಿಂಗ್ ನೈಸ್. ವೈ ಇಟ್ ಇಸ್ ನೈಸ್ ಇಸ್ ಬಿಕಾಸ್ ಡ್ಯಾಡಿ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ರವಿಚಂದ್ರನ್ ಅವ್ರ ಸಿನಿಮಾದಿಂದ ಫಸ್ಟ್, ಅದು ಪ್ರೇಮಲೋಕ. ಸೊ ದ ಸೇಮ್ ಆ್ಯಕ್ಟರ್, ಸೇಮ್ ಪ್ರೊಡ್ಯೂಸರ್ ಆ್ಯಂಡ್ ದ ಸೇಮ್ ಕಂಪನಿ. So that is how it started. So I also got an opportunity to do the same again. So in that it was bike, in this crazy star it was car. Okay. So that was the only difference what was there. ಫಸ್ಟ್ ಟೈಮ್ ಇದು ಪ್ರೇಮಲೋಕ ಅಥವಾ ಈ ಕ್ರೇಜಿ ಸ್ಟಾರ್ ಒಂದಿಗೆ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ರೀತಿಯಾದ ಇಂಜುರೀಸ್ ಆ ಥರ ಏನಾರು ಆಗುತ್ತಾ? ಇಂಜರೀಸ್ ಆಗೇ ಆಗುತ್ತೆ ಅಲ್ವಾ, ಸ್ಟಂಟ್ ಅಲ್ವಾ. ಸೊ ಲೈಕ್ ಅನ್ಫರ್ಗೆಟಬಲ್ ರೀತಿಯಲ್ಲ ಯಾವ್ದಾರ ಒಂದು? ಅನ್ಫರ್ಗೆಟಬಲ್ ಅಂತ ಏನಿಲ್ಲ, ಎವ್ರಿಥಿಂಗ್ ಇಸ್ ನ್ಯೂ. ಓಕೆ. ಬಿಕಾಸ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಕಟ್ ಆದ್ಮೇಲೆ ಗೊತ್ತಾಗುತ್ತೆ, ಓಕೆ ಎಲ್ಲೆಲ್ಲೆಲ್ಲ ಗಾಯ ಆಗಿದೆ ಏನಾಗಿದೆ ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ನೆನ್ಸ್ಕೊಳ್ಳೋದಿಲ್ಲ, ಏನಿಲ್ಲ. ದಟ್ ಆ ಒಂದು ಸಿಚುವೇಷನಲ್ಲಿ ಅಲ್ಲಿ ಏನಾಗಬೇಕು ಅದ್ರದ್ದು ಮೇಲೆ ಮಾತ್ರ ನಮ್ಮ ಫೋಕಸ್ ಇರುತ್ತಲ್ವ. ಮಿಕ್ಕಿದ್ದು ಏನಾಗಿದೆ ಅಂತ ಅದು ಸೆಕೆಂಡ್ರಿ, ಅದು ಆದ್ಮೇಲೆ ಗೊತ್ತಾಗುತ್ತೆ. ಆಕ್ಸಿಡೆಂಟ್ಸ್ ಆಗಿದೆ, ಗ್ಲಾಸ್ ಎಲ್ಲ ಬಂದ್ಬಿಟ್ಟು ಹೊಡ್ಕೊಂಡು ಚುಚ್ಚಿದೆ, ರಾಡ್ಸ್ ಎಲ್ಲ ಕಿತ್ಕೊಂಡು ಬಂದಿದೆ, ಎಲ್ಲ ಆಗಿದೆ. ಓಕೆ. ಇನ್ ಕನೆಕ್ಟಿವ್ ಆಫ್ ದಿಸ್ ಇನ್ಸಿಡೆಂಟ್ ಇದರಿಂದ ಸೊ ಡ್ಯಾಡಿ ಮತ್ತು ಸನ್ ಇಬ್ಬರು ಮನೆಗೆ ಬಂದಾಗ ಮಮ್ಮಿ ರಿಯಾಕ್ಷನ್ ಹೇಗಿರುತ್ತೆ? ಮಮ್ಮಿಗೆ ಹೇಳಿದಿರ್ತಾನೆ. ಓಕೆ, ವಿತೌಟ್ ಟೆಲ್ಲಿಂಗ್ ಮಮ್ಮಿ ನಿಮ್ಮ ವಿ ಡೋಂಟ್ ಟೆಲ್ ಹರ್ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಸೊ ಸ್ವಲ್ಪ ದಿನ ಆದ್ಮೇಲೆ ಇಲ್ಲ, ಆ ಸೀನ್ ಬಂದಾಗ ಹೇಳ್ತೀವಿ ಇದು ನಾವು ಮಾಡಿದಂತ. ಓಕೆ ಇದೆಲ್ಲ ಮಾಡಿದೆ, ಇಲ್ಲ ಅಂತಿದೆ ಕಾರ್ ಟಾಪ್ಲಿಂಗು ಕ್ರ್ಯಾಶಿಂಗ್ ಎಲ್ಲ ಇರುತ್ತಲ್ವ. ಸೊ ಅದೆಲ್ಲ ಮುಗಿದಾದ್ಮೇಲೆ ಫೋನ್ ಮಾಡಿ ಹೇಳ್ತೀವಿ, ಅಮ್ಮ ಕಾರ್ ಕ್ರ್ಯಾಶ್ ಆಯ್ತಮ್ಮ, ಕಾರ್ ಕ್ರ್ಯಾಶ್ ಆಯ್ತಾ, ಏನು ಮಾಡಿದೆ, ಇಲ್ಲ ಹಿಂಗಿಂಗಿತ್ತು, ಅದು ಸೀನಿಗೋಸ್ಕರ ಮಾಡಿದೆ. ಅದೇನು ಓಕೆ. ಆಮೇಲೆ ಮನೆಗೆ ಬಂದು ಆಮೇಲೆ ತೋರಿಸ್ತೀವಿ ಈ ಥರ ಆಗಿದೆ, ಹಿಂಗೆ ಮಾಡಿದ್ದು ಅಂತ. ನೀವು ಈ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಆ್ಯಸ್ ಅ ಸ್ಟಂಟ್ ಮ್ಯಾನ್ ಆಗಿ ಕೋ ಅಸಿಸ್ಟೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನೀವು ಈ ವೃತ್ತಿ ಜೀವನಕ್ಕೆ ಬರಬೇಕಾದ್ರೆ ನೀವು ಆ್ಯಸ್ ಎ ಕಾಮಿಡಿಯನ್ ಸ್ಟಾರ್ಟ್ ಮಾಡಿದ್ರಿ. ಅದ್ರ ನಂತರ ಒಂದು ವಿಲನ್ ಪಾರ್ಟಿಗೆ ನೀವು ಕಾಲಿಡ್ತಾ ಹೆಜ್ಜೆ ಇಡ್ತಾ ಮುಂದೆ ಬಂದ್ರಿ. ಸೊ ಇದರ ಅನುಭವ ಕುರಿತು ಏನಾದರೂ ಕೆಲವೊಂದು ಮಾತುಗಳನ್ನ ಹಂಚ್ಕೊಳ್ತೀನಿ. ಸೊ ನನಗೆ ಕಾಮಿಡಿಯನ್ ವಿಲನ್ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ. ಕಾಮಿಡಿಯನ್ ಅಂತಂದ್ರೆ ಅವ್ನ ಫೀಲಿಂಗ್ಸ್ ಮಾತ್ರ ಅವ ಹೇಳ್ತಾ ಇರ್ತಾನೆ. ವಿಲನ್ ಅಂತಂದ್ರೆ ಅವ್ನ ಆಟಿಟ್ಯೂಡ್ ತೋರಿಸ್ತಾ ಇರ್ತಾನೆ. ಬಟ್ ಇಟ್ ಇಸ್ ದ ಸೇಮ್, ದ ವೇ ಯು ಕನ್ವೇ ಟು ದ ಪೀಪಲ್ ಇಸ್ ವಾಟ್ ಮ್ಯಾಟರ್ಸ್ ಅ ಲಾಟ್ ಆ್ಯಂಡ್ ಹೌ ಇಟ್ ಇಸ್ ಪೋರ್ಟ್ರೇಡ್. ಸೊ ಫಾರ್ ಮೀ ಹೌ ಇಟ್ ಇಸ್ ಈಚ್ ಕ್ಯಾರೆಕ್ಟರ್ ಮ್ಯಾಟರ್ಸ್. ಐ ಡೋಂಟ್ ಮೈಂಡ್ ವಾಟ್ ಆಮ್ ಐ ಡೂಯಿಂಗ್. ಐ ಜಸ್ಟ್ ವಾಂಟ್ ಟು ಡೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್. ಸೊ ದಟ್ಸ್ ಹೌ ವಿ ವರ್ಕ್. ಆ್ಯಂಡ್ ಐ ಆಮ್ ನಾಟ್ ಫೋಕಸ್ಡ್ ಇನ್ ಟು ಒನ್ ಪರ್ಟಿಕ್ಯುಲರ್ ಆಗಿಲ್ಲ. ಹೀರೋನಾ ರೆಡಿ, villain double okay, like the title says multi talented, so yeah, you are ready for any kind of a role. Sir, ನೀವು ಮಾಡಿರುವಂತ ಮೂವಿಗಳ ಪರಿಚಯ, the first and ongoing movies ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. Definitely. ನಾನು ಸ್ಟಾರ್ಟ್ ಮಾಡಿದ್ದು ಕ್ರೇಜಿ ಸ್ಟಾರ್. That was the age of 17. Then after it was Andar Bahar. Okay. And it went on. Slowly stunts ಮಾಡ್ತಾ
ಐ ಹ್ಯಾಡ್ ಒನ್ ಸ್ಮಾಲ್ ಫ್ಲ್ಯಾಶ್ ಇನ್ ಮೈ ಹೆಡ್ ದಟ್ ವಾಸ್ ನಾನು ಸ್ಟಂಟ್ ಮಾಡ್ತೀನಿ, ಬೇಜನ್ ಜನ ಸ್ಟಂಟ್ ಮಾಡ್ತಾರೆ, ಇವ್ರನ್ನೆಲ್ಲ ಯಾರಿಗೆ ಗೊತ್ತಿದೆ? ಯಾರು ಅವ್ರ ಬಗ್ಗೆ ನೆನ್ಸ್ಕೊಳ್ಳೋದು ಇಲ್ಲ, ಏನು ಅಂದ್ಕೊಳ್ಳೋದು ಇಲ್ಲ, ಮಾಡಿರೋರು ಯಾರು ಗೊತ್ತಿಲ್ಲ, ಸ್ಕ್ರೀನಲ್ಲಿ ಕಾಣಿಸೋದು ಯಾರು ಆರ್ಟಿಸ್ಟ್, ಅವರೇ ಮಾಡಿದಂತ ಎಲ್ಲರೂ ನಂಬ್ಕೊಂಡಿರ್ತಾರೆ. ಓಕೆ ಅವ್ರು ಮಾಸ್ತಾಗಿ ಮಾಡಿದ್ದಾರೆ ಅದು ಇದು ಅಂತೇಳಿ ಹೋಗ್ತಾನೆ ಇರುತ್ತೆ. ದಟ್ ಇಸ್ ವೇರ್ ಐ ರಿಯಲೈಸ್ಡ್ ಐ ವಿಲ್ ಡೂ ಮೈ ಓನ್ ಸ್ಟನ್ಸ್, ಐ ವಿಲ್ ಆಲ್ಸೋ ಕಮ್ ಆನ್ ಸ್ಕ್ರೀನ್. ವೈ ವುಡಂಟ್ ಐ ಡೂ ದ್ಯಾಟ್? ಸೊ ದಟ್ಸ್ ಹೌ ಐ ಚೇಂಜ್ಡ್ ಇಟ್. And then I realized that becoming an artist is little more better because no much risk. Artist ಹೆಂಗಿದ್ರು ಡೂಪ್ ಇದ್ದೇ ಇರುತ್ತೆ, ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ತಾ ಇರುತ್ತೆ. So that's how we started. Like I told dad also, and I just seriously want to become an artist. Try for it ಅಂತ ಹೇಳಿ then we started doing it as an artist. So artist ಆಗಿ ಫಸ್ಟ್ ಮಾಡಿದ್ದೋನು ತಿರ್ಗಾ ಕನ್ನಡ ಫಿಲ್ಮ್ ಇಂದಾನೆ. It is called as Amar. ಅಂಬರೀಷ್ ಅವ್ರ ಮಗಂದು ಫಸ್ಟ್ ಪಿಕ್ಚರ್ ಅದೇ, ನಂದು ಕನ್ನಡದಲ್ಲಿ ಆನ್ ಸ್ಕ್ರೀನ್ ಪಿಕ್ಚರ್ ಫಸ್ಟ್ ಫಿಲ್ಮು ಅದೇ. ಅಮರ್ ಆದಮೇಲೆ ತ್ರಯಂಬಕಂ ಅಂತ ಒಂದು ಫಿಲಮ್ ಮಾಡಿದೆ, ಆಮೇಲೆ ಒಡೆಯ, ದೆನ್ ಮಾಫಿಯಾ, ದೆನ್ 10:29:59. 10:29:59 is a time. 10:29 and 15 seconds. It's a loop movie. So in between that I did some Malayalam movies also called as Angamali Diaries, Kammatti Padam, Urthi. I just went on like that. And now at present I'm doing this Kannada movie again called as 10:29:15, which is not yet completed, still on the process. And on stunts, the last movie which I did was Adios Amigos, which is again a Malayalam movie. So ನೀವು ಹೇಳಿದಾಗೆ ಇವಾಗ the recent movie I could say that the lockdown, one famous attracting all youngsters and very related to 2019 ಆ ಸಿಚುವೇಶನ್ಗೆ ಪರ್ಫೆಕ್ಟ್ ಸಾಂಗ್. ಸೊ ಪರ್ಸ್ನಲಿ ನಾನು ಅದನ್ನು ಕೇಳಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇದೆ. Okay, this lockdown song came was dad's idea. So he was thinking over this and he was telling me, based on this situation at present, what we are stuck up with, on that I would like to write a song. I was like, yeah, do it, give it a try, no, let's see what happens. If I can get something out of this, I will also give you some inputs. I was like, we'll see, we'll try. Then that's how he started writing this song. So like watching this news channel, from there is where we picked up all the lines. It's your daily life, what is happening, how you're suffering, you can't go anywhere, you cannot do anything. You go outside, cops will catch you. Or you should have your ID card or whatever it is too, and something reasonable for it. So based on that he wrote it, and that became a very nice song. And he wanted it to be a rap song. So that's how the song came up. ನೀವು ಹೇಳಿದಾಗೆ ಈ ವೃತ್ತಿ ಜೀವನ 17 ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಲೈಕ್ ಯುವರ್ ಡ್ಯಾಡ್ ಕಾಲ್ಡ್ ಯು, why don't you come and help me or support me in this industry? He didn't tell me to support him or help him. He was like, are you interested? I was like, yeah, of course, I will. So like your dad said, are you interested? Andaga, without saying, having a double thought in your head, you're like, okay daddy, ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಇದು ನಿಮಗೆ ಎಜುಕೇಷನ್ಗೆ ಏನಾರ ಒಂದು ಬ್ಯಾರಿಗೇಟರ್ ಆಯಿತಾ ವೆನ್ ಯು ವೆಂಟ್ ಆನ್ ಟು ದ ಸ್ಟಂಟ್ ಇಂಡಸ್ಟ್ರಿ ಆರ್ ದ ಸ್ಟಂಟ್ ಥಿಂಗ್ಸ್? ಸೊ ಅದು ನಿಮ್ಮ ಎಜುಕೇಷನ್ಗೆ ಏನಾದ್ರು ಸ್ಟಾಪ್ ಆಯಿತಾ? ಹೇಗೆ ರನ್ ಮಾಡ್ತಾ ಇದ್ರಿ ಎರಡು, ಎಜುಕೇಷನ್ ಪ್ಲಸ್ ದಿಸ್? ಸಿ ಎವ್ರಿ ಬಾಯ್ಸ್ ಸೈಕಲಲ್ಲಿ ಆದ್ರೂ ಅವ್ನು ಬಿದ್ದೇ ಬೀಳ್ತಾನೆ. ಅದು ಹೆಂಗೆ ಬೀಳ್ತಾನೆ? ಮೈಟ್ ಬಿ ಸಮ್ ಆಕ್ಸಿಡೆಂಟ್ ಆರ್ ಬೇಸಿಕ್ಲಿ he will do some nonsense and he'll fall off. Correct. But I was interested was I would like to fall if I'm getting paid. Simple as it. So that's how we started this stunt again. We were all fascinated about this, even school days, college days also. So when we reached around 12-13, we started playing with cars, drifting cars. Dad used to go for shoot. Car is here, who cares? Mom, Amma, I will come now, take the car, scoot, drift here and there, full dusted, take the car, go wash it, come back, keep it as nothing has happened. So this is how we used to play, and I had my present brother-in-law who's there with me. We are friends from when we were 3 years old. So every nonsense we used to do together. And his name is Bino. So Bino and Amit. Bino gets caught, Amit is caught. Amit is caught, Bino is caught. So that's how it was. We both used to go together. Every nonsense was done by us. And parents also used to know these bagas, they are not sorted there. Yeah. ಏನು ಹೇಳಿದ್ರು ಅಷ್ಟೇ, ಮಾಡಬೇಕಾದ್ರೆ ಚೇಷ್ಟೆ ಮಾಡೇ ಮಾಡ್ತೀವಿ. ಈ ವೃತ್ತಿ ಜೀವನದಲ್ಲೇ ನಿಮಗೆ ಒಂದು ರೋಲ್ ಮಾಡೆಲ್ ಅಂತ ಅಂದರೆ ಯಾರಿದ್ದಾರೆ? ಆಬ್ವಿಯಸ್ಲಿ ಡ್ಯಾಡಿ. ಸೊ ನಿಮಗೆ ಅಮಿತ್ ಅನ್ನೋದು ಇಸ್ ದ ಓನ್ಲಿ ನೇಮ್, ಅದರ್ ದನ್ ದಟ್ ಯು ಹ್ಯಾವ್ ಎನಿ ಅದರ್ ನೇಮ್?
ಬೇರೆ ಎಲ್ಲರೂ ನಿಮ್ಮನ್ನ ಯಾವ ರೀತಿಯಾಗಿ ಕರೀತಾರೆ? ಒರಿಜಿನಲ್ ನೇಮ್ ಇಸ್ ಅಮಿತ್. ಓಕೆ. ಬಟ್ ತಮಿಳ್ ಮೂವಿ ಲಾಕ್ಡೌನ್ ಡೈರಿ ಮಾಡಿದಾಗ ಅವ್ರು ಬಂದ್ಬಿಟ್ಟು ಹೇಳಿದ್ರು ಅಮಿತ್ ಒಂದು ಸ್ವಲ್ಪ ಕಾಮನ್ ಆಗಿದೆ, ಬೇರೆ ಯಾವುದಾದ್ರೂ ಹೆಸರು ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿ ಅಂತಂದ್ರು. ಸೊ ಹಾಗಾಗಿ ಅಲ್ಲಿಂದ ವಿಹಾನ್ ಅಂತ ಆಗೋಯ್ತು. ಓಕೆ. ಸೊ ಇಟ್ ಇಸ್ ಸ್ಟಿಲ್ ರನ್ನಿಂಗ್ ಎಸ್ ವಿಹಾನ್ ಆಸ್ ಅಮಿತ್ ಆಲ್ಸೋ. ಆ್ಯಂಡ್ ಇದರಲ್ಲೂ ತಮಾಷೆ ಏನಂತಂದರೆ ಡ್ಯಾಡಿ ಡೆತ್ ಆಗಿ ಒಂದು 2 days ಆದಮೇಲೆ ನ್ಯೂಸ್ ಇಟ್ಸ್ ರೈಟ್ ಅಪ್, ಐ ಡೋಂಟ್ ಲೈಕ್ ಟೆಲ್ ವಿಚ್ ಚಾನಲ್ ಆರ್ ವಾಟ್ ಇಟ್ ಇಸ್, ದೇ ಸೆಡ್ ಮೈ ಫಾದರ್ ಗಾಟ್ 3 kids, ವಿಹಾನ್ ಒಬ್ಬ ಅಮಿತ್ ಒಬ್ಬ ಅಂತ ಹೇಳ್ಬಿಟ್ರು. ಐ ಡೋಂಟ್ ನೋ ಫಾರ್ ವಾಟ್. ಸೊ ಲೈಕ್ ದಿಸ್ ಕಾಂಟ್ರವರ್ಸಿ ಲೈಕ್ ಕೀಪ್ಸ್ ಕಮಿಂಗ್ ಲೈಕ್ ಓಕೆ. ಓಕೆ. ಸೊ ನಿಮ್ಮ ಮುಂಬರುವ ಪ್ರಾಜೆಕ್ಟ್ಸ್ಗಳಲ್ಲೇ ಬೇರೆ ಯಾವ್ದಾರ ಡಿಫ್ರೆಂಟ್ ರೋಲ್ ಮಾಡಬೇಕಂತ ಏನಾರು ಅಂದ್ಕೊಂಡಿದ್ದೀರಾ? ಓ ಬೇಜಾನಿದೆ, ಒಂದೆರಡೇನಲ್ಲ. ನೆಕ್ಸ್ಟ್ ಥಾಟ್ ಏನಿರ್ಬೋದು ಸರ್? ಇವಾಗ ಕಾಮಿಡಿಯನ್ ಆಯಿತು, ಸಾಂಗ್ಸ್ ಎಲ್ಲ ಆಯಿತು, ಸೊ ಅದರಲ್ಲಿ ಒಂದು ಡಿಫ್ರೆಂಟ್ ಅಮಿತ್ನ ನಾವು ನೋಡಿದ್ವಿ ಆಲ್ ಟುಗೆದರ್, ಆ್ಯಂಡ್ ವಿಲನ್ ಆಯಿತು, ದ್ಯಾಟ್ ಈಸ್ ಆಲ್ಸೋ ವೆರಿ ಅಟ್ರಾಕ್ಟಿವ್. ಸೊ ನೆಕ್ಸ್ಟ್ ಒಂದು ಥಾಟ್ ಏನಿದೆ ಮೈಂಡಲ್ಲಿ, ಯಾವ ರೋಲ್ ಮಾಡಬೇಕಂತ? ಫುಲ್ಲಿ ಇಮೋಷನಲ್. ಓಕೆ. ಗ್ಲಿಸರಿನ್ ಇಲ್ದೇನೆ ಅಳೋ ಥರ ಒಂದು ಶಾರ್ಟ್ ಇದ್ದರೆ ಮಸ್ತಾಗಿ ಮಾಡ್ಬೋದು. ಓಕೆ. ಸೊ ಇವಾಗ ನಿಮ್ಮ ಕಾಲೇಜ್ ಬಗ್ಗೆ ಕೆಲವೊಂದು ವಿಷಯ, ನೀವು ಯಾವ ಕಾಲೇಜಲ್ಲಿ ಓದಿದ್ದು, ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು, ವಾಟ್ಸ್ ಯುವರ್ ಕ್ವಾಲಿಫಿಕೇಷನ್, ನಿಮ್ಮ ಪ್ಯಾಷನ್ ಏನಾಗಿತ್ತು, ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು. ಸಿಂಪಲಾಗಿ ಹೇಳ್ಬೇಕಂತಂದರೆ ಐ ಆಮ್ ವೆರಿ 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 ಬ್ಯಾಕ್ ಬೆಂಚ್ ಬಾಯ್ಸ್ ಅಸೋಸಿಯೇಷನ್, ಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಆಗಿರ್ತೀನಿ. ಗೈ ಆಫ್ ದಟ್ ಸಾರ್ಟ್. ಸೊ ಐ ಸ್ಟಡಿಡ್ at St. Joseph. There finished, joined at Kairli College for PU. From there to Hindustan for engineering. Then after just went on with movies. This is how we finished our education. What's your favorite movie? Favorite movie antilla, because I watch almost all movies and I get fascinated about only certain movies. Okay. That is superhero movies, Marvel, DC's. Okay. Things like that. Those are like good movies which I watch. More of action alva. Okay. So if you, I know that you will, ನನಗೆ ಗೊತ್ತು ನೀವು ಇದಕ್ಕೆ ಬಂದು ಆನ್ಸರು ತುಂಬ ಜನ ಇದ್ದಾರೆ ಅಂತ ಹೇಳ್ತೀರಾ, ಬಟ್ ಆದರೂ ನಿಮಗೆ ಒಂದು ಫೇವ್ರೆಟ್ ಹೀರೋಯಿನ್ ಅಥವಾ ಹೀರೋ ಅಂತ ಅಂದರೆ ಯಾರು ಫಸ್ಟ್ ಮೈಂಡಿಗೆ ಬರ್ತಾರೆ? ಪ್ರಿಯಮಣಿ. ಓಕೆ. ಫೇವ್ರೆಟ್. ಓಕೆ. ಹೀರೋ ಬಂದ್ಬಿಟ್ಟು ಐ ಹ್ಯಾವ್ ನಾಟ್ ಸೆಲೆಕ್ಟೆಡ್ ಎನಿಬಡಿ ಆಸ್ ಹೀರೋ. ಒಂದೊಂದು ಕ್ಯಾರೆಕ್ಟರ್ ಮಾಡ್ತಾರಲ್ಲ, ದಟ್ ಇಸ್ ವೇರ್ ಐ ಗೆಟ್ ಫ್ಯಾಸಿನೇಟೆಡ್. ಫಾರ್ ಎಕ್ಸಾಂಪಲ್ ಯು ಟೇಕ್ ಮಮ್ಮೂಟಿ ಮೋಹನ್ ಲಾಲ್. ಓಕೆ. ಇನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇಕಾದ್ರೆ ತಗೊಳ್ಳಿ, ಸುದೀಪ್ ಅವರು ಇದ್ದಾರೆ. ಅದೇ ಥರ ಹಿಂದಿಗೆ ಹೋದ್ರು ರಣಬೀರ್ ಕಪೂರ್, ನಾನಾ ಪಟೇಕರ್. ಸೊ ಲೈಕ್ ದೀಸ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್, ದ ವೇ ದೇ ಪೊಟ್ರೇ ದ ಕ್ಯಾರೆಕ್ಟರ್, ವಾಟ್ ಐ ಫ್ಯಾಸಿನೇಟೆಡ್ ಅಬೌಟ್. ಅವರಿಂದ ಕಲಿಯೋದೇ ನಮಗೆ ಬೇಜಾನಿದೆ. ಎಲ್ಲರೂ ಹೇಳ್ತಾರೆ ಐ ಆಮ್ ಅನ್ ಆಕ್ಟರ್, ಐ ಆಮ್ ಅನ್ ಆರ್ಟಿಸ್ಟ್, ಬಟ್ ಟು ಮ್ಯಾಚ್ ಯುವರ್ ಕೆಪಾಸಿಟಿ, ದಟ್ ಇಸ್ ಸಮಥಿಂಗ್ ಡಿಫರೆಂಟ್. ಹೌ ದ ವೇ ಯು ಪೊಟ್ರೇಟ್ ಆ್ಯಂಡ್ ಹೌ ಪೀಪಲ್ ವಿಲ್. ಈಗ ನಾನು ವಿಲನ್ ಆಗೋದ್ರೆ ನಾನು ಯಾರೋ ರೋಡಲ್ಲಿ ನೋಡಿದ್ರೆ ಹಾಕೊಂಡು ಹೋಗಿಬೇಕು ನನಗೆ, ದೆನ್ ಐ ಲೈಕ್ ಇಟ್. ಸೊ ದಿಸ್ ಇಸ್ ಹೌ ಇಟ್ ಇಸ್ ವಿತ್ ಮೀ. ಸರ್ ನಿಮಗೆ ಟೋಟಲ್ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? 6. ಓಕೆ. ಮಲಯಾಳಂ ಮದರ್ ಟಂಗ್, ಓಕೆ. ಇಂಗ್ಲೀಷ್, ಹಿಂದಿ, ಕನ್ನಡ, ತಮಿಳ್, ತೆಲುಗು. ಓಕೆ. ಸೊ ನಾನು ಇದು ಕೇಳಿರೋದಕ್ಕೆ ಒಂದು ರೀಸನ್ ಇದೆ, ಬಿಕಾಸ್ ನೀವು ಮತ್ತು ನಿಮ್ಮ ತಂದೆ ಆದ ಜಾಲಿ ಬ್ಯಾಸ್ಟನ್ ಅವರು ಅನೇಕ ಮೂವಿಗಳಲ್ಲಿ ಮಾಡಿದ್ದೀರ, ಅನೇಕ ಲ್ಯಾಂಗ್ವೇಜಸ್ಗಳಲ್ಲಿ ಮಾಡಿದ್ದೀರ. ಸೊ ಎವ್ರಿ ಲ್ಯಾಂಗ್ವೇಜಲ್ಲಿ ನಿಮಗೊಂದು ಖಂಡಿತ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಇದ್ದಿರುತ್ತೆ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೆಲವೊಂದು ಮಾತುಗಳನ್ನ ಹಂಚ್ಕೊಳ್ತಾರೆ. ಮಲಯಾಳಂ ಸ್ಟಾರ್ಟ್ ಮಾಡಿದ್ವಿ. ವಿಲ್ ಗೋ ಫ್ರಮ್ ಸೌತ್ ಟು ನಾರ್ತ್. ಓಕೆ. ಡ್ಯಾಡ್ ಬಂದ್ಬಿಟ್ಟು ಹೀಸ್ ಡನ್ ಮೋರ್ ದನ್ ದಟ್. ಓಕೆ, ಬಿಕಾಸ್ ಹೀಸ್ ಡನ್ ಇಂಗ್ಲಿಷ್ ಮೂವಿ ಆಲ್ಸೋ, ಹೀಸ್ ಡನ್ ಐ ಮೀನ್ ನಾನ್ ಇಂಗ್ಲಿಷ್ ಹಾಲಿವುಡ್ ಮೂವೀಸ್ ಆಲ್ಸೋ, as well as Sri Lankan, Bengali, Punjabi, Malayalam, Telugu, Kannada, and Marathi movies like that. Almost he's covered everywhere. He's done more than 1,000 movies. So he's almost covered every state, to be honest. Yeah. So in this, ಈಗ ಮಲಯಾಳಂ ತಗೊಂಡ್ರೆ ಮಲಯಾಳಮಲ್ಲಿ ಬಂದ್ಬಿಟ್ಟು ಎಲ್ಲ ನ್ಯಾಚುರಲ್ ಆಗಿರುತ್ತೆ, ಜನ ಕೂಡ ಅದೇ ಥರ ನ್ಯಾಚುರಲ್ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಆ ಥರ ಒಂದು ಫಾರ್ಮ್ಯಾಟಲ್ಲಿ ಹೋದರೆ ಮಲಯಾಳೀಸ್ ಬಂದ್ಬಿಟ್ಟು ಅವ್ರು ನಿಮ್ಮನ್ನ ಇನ್ನೂ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ. ಯಾಕಂದರೆ ಈ ಮಲಯಾಳಂ ಮೂವೀಸ್ ಮೇಲೆ ನಾರ್ತ್ ತನಕ ಹೋಗುತ್ತೆ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಇಟ್ ಇಸ್ ಗೆಟ್ ರಿಲೀಸ್ಡ್. ಸಮ್ವೇರ್ ಯಾವುದೋ ಕಾರ್ನರಲ್ಲಿ ಇದ್ದಿದ್ದು ಇಟ್ ಇಸ್ ಲೈಕ್ ಬೂಮಿಂಗ್ ಅಪ್ ನಾವು. ಸೊ ಇದೇ ಥರನೇ ತಮಿಳಿಗೂ ಬಂದ್ರೂ ಎಲ್ಲ ಹೊಸವರು ಯಾರ್ಯಾರು ಬರ್ತಾರೋ ಎಲ್ರಿಗೂ ಒಂದು ಆಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ. ತಮಿಳ್ ಇಂಡಸ್ಟ್ರಿ ಆಲ್ಸೋ ಡಸಂಟ್ ಲಿವ್ ಹ್ಯಾಂಡ್, ಯಾರನ್ನೂ ಬಿಟ್ಕೊಡಲ್ಲ, ಎಲ್ಲರನ್ನ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕನ್ನಡ ಲಾಸ್ಟಿಗೆ ಬರ್ತೀನಿ ಬಿಕಾಸ್ ಐ ಹ್ಯಾವ್ ಸಮ್ ಪ್ರಾಬ್ಲಮ್ ವಿತ್ ಕನ್ನಡ, ದಟ್ಸ್ ಇಟ್. ಅದೇ ಥರ ಹಿಂದಿಗೆ ಹೋದ್ರೂ ದೆರ್ ಆರ್ ಸೋ ಮೆನಿ ಪೀಪಲ್ ವೆರಿ ಸಪೋರ್ಟಿವ್. ಇವನ್ ಆ್ಯಕ್ಟರ್ಸ್ ದೇ ಆರ್ ಆಲ್ಸೋ ಲೈಕ್ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ಮಾತುಕತೆ ಎಲ್ಲ ನಡೀತಾ ಇರುತ್ತೆ.
ನಾವು ಜೊತೆ ಬಂದ್ಬಿಟ್ಟು ಮಿಂಗಲ್ ಆಗ್ತಾರೆ, ಯಾರಿಗೂ ಆ ಆ್ಯಟಿಟ್ಯೂಡ್ ಅನ್ನೋದೆಲ್ಲ ಯಾರಿಗೂ ಬರ್ತಾ ಇಲ್ಲ ಅಲ್ಲಿ. ಪಂಜಾಬಿ ಅಲ್ಲಿ ಬಂದ್ಬಿಟ್ಟು ಕೇಳೋದೇ ಬೇಡ, ಬಿಟ್ರೆ ಉಸಿರೇ ಬಿಟ್ಬಿಡ್ತಾರೆ, ಇಲ್ಲ ಹೊಡೆದೇ ಸಾಯಿಸ್ತಾರೆ, ಆ ಥರ ಪಂಜಾಬಿಯವರು. ಬಟ್ ದಟ್ ಇಸ್ ವೆರಿ ನೈಸ್. ಆ್ಯಂಡ್ ಅವ್ರಿಗೆ ಯಾರಿಗೂ ಈ ಭಾವ ಅನ್ನೋದು ಯಾವುದು ಇಲ್ಲ. ಪಬ್ಲಿಕಲ್ಲಿ ಯಾರೇ ಬಂದ್ಬಿಟ್ಟು ಒಂದು ಆರ್ಟಿಸ್ಟ್ ಹತ್ರ ಫೋಟೋ ಕೇಳಿದ್ರೆ ಪಕ್ಕ ಫೋಟೋ ಹೊಡೆದ್ಬಿಟ್ಟೆ ಅವ್ರು ಕಳಿಸೋದು. ಅದು ಎಷ್ಟೇ ದೊಡ್ಡ ಕೆಲಸ ಇರಲಿ, ಯಾರೇ ವೇಟ್ ಮಾಡ್ತಾ ಇರಲಿ, ಅಲ್ಲಿರೋರಿಗೆ ಪಬ್ಲಿಕ್ಕೇ ಮೇನ್ ಅವ್ರಿಗೆ. ಆ ಥರ ಅವ್ರಿರೋದು. ಮರಾಠಿ ಆಲ್ಸೋ ಇಸ್ ಲೈಕ್ ದ ಸೇಮ್, ಬಟ್ ಲಿಟಲ್ ಬಿಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ. ಯಾಕಂದ್ರೆ ನನಗೆ ಆ ಮರಾಠಿ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಸೊ ಅವ್ರು ಏನು ಮಾತಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋದು ಒಂದು ಇಂಗ್ಲೀಷಲ್ಲಿ, ಇಲ್ಲಾಂದರೆ ಹಿಂದಿಯಲ್ಲಿ. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ಐ ಡೋಂಟ್ ನೋ ವೈ ವಾಟ್ ಇಟ್ ಇಸ್. ಮೈ ಡ್ಯಾಡ್ ಸ್ಟಾರ್ಟೆಡ್ ವಾಸ್ ಫ್ರಮ್ ಕನ್ನಡ ಇಂಡಸ್ಟ್ರಿ, ದಟ್ ಇಸ್ ಪ್ರೇಮಲೋಕ, ಆ್ಯಂಡ್ ದ ಆ್ಯಕ್ಟರ್ ವಾಸ್ ರವಿಚಂದ್ರನ್. ವೆನ್ ಮೈ ಡ್ಯಾಡ್ ಪಾಸ್ಟ್ ಅವೇ, ಸೊ ನಮ್ಮಪ್ಪ ತೀರೋದಾಗ ಕನ್ನಡ ಇಂಡಸ್ಟ್ರಿಯಿಂದ ಯಾರೂ ಬಂದೇ ಇಲ್ಲ. ಫ್ಯೂನ್ರಲ್ಗಂತೂ ಯಾರೂ ಬಂದೇ ಇಲ್ಲ. ಐ ಡೋಂಟ್ ನೋ ಸ್ಟಿಲ್ ಏನಕ್ಕೆ ಬಂದಿಲ್ಲ, ಏನಕ್ಕೆ ಬಂದಿಲ್ಲ, ಯಾಕೆ ಈ ಥರ ಆಗ್ತಿದೆ ಅಂತ ನನಗೇನು ಅರ್ಥ ಆಗಿಲ್ಲ. ಒಬ್ಬರು ಮಾತ್ರ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದರು, ದಟ್ ಈಸ್ ದುನಿಯಾ ವಿಜಯ್ ಸರ್. ಹೀ ಕಾಲ್ಡ್ ಆ್ಯಂಡ್ ಹೀ ಟೋಲ್ಡ್ ಮೀ, ನಿನಗೆ ಏನೇ ಹೇಳಬೇಕಾದ್ರೂ ನಾನು ಮಾಡಿಕೊಡ್ತೀನಿ. ಸೊ ನಾನು ಅಂದೆ ಓಕೆ ಸರ್, ಏನಾಗುತ್ತೋ ನೀವು ಮಾಡ್ಕೊಡಿ ಅಂತ ಹೇಳಿದಾಗ ಅವ್ರು ಬಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ ಪ್ರೆಸ್ ಚಾನಲಲ್ಲಿ ಬಂದ್ಬಿಟ್ಟು ಅವ್ರಿಗೆ ನ್ಯೂಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಎಲ್ರಿಗೂ ಅರ್ಥ ಆಗೋ ಥರ ಎಲ್ಲ ಹೇಳಿ ಎಲ್ಲ ಮಾತುಕತೆ ಎಲ್ಲ ಆಗಿ ಎಲ್ಲ ಮುಗೀತು. ಅದು ಅವರೊಬ್ಬರು ಬಿಟ್ಟರೆ ಆಮೇಲೆ ಕೆಲವು ಡೈರೆಕ್ಟರ್ಸು ಅವರು ಮಾತ್ರ ಜಸ್ಟ್ ಫೋನ್ನಲ್ಲಿ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಈ ಮನೆ ಇರೋದು, ಎಲ್ಲರೂ ಇರೋದು ಬೆಂಗಳೂರಲ್ಲೇ, ನಾವೆಲ್ಲ ಶುರು ಮಾಡಿದ್ದು ಇಲ್ಲಿಂದಾನೆ. ಆದರೆ ಇಂಡಸ್ಟ್ರಿಯಿಂದ ಯಾರು ಒಬ್ಬರು ಬಂದೇ ಇಲ್ಲ, ಏನಿಲ್ಲ. ಐ ವೆರಿ ಮಚ್ ಲೈಕ್ ಫೀಲ್ ಪಿಟಿ ಆನ್ ದೆಮ್. ಬಿಕಾಸ್ ಮೈ ಡ್ಯಾಡ್ ಇಸ್ ಗಿವನ್ ಇವನ್ ಇಸ್ ಲೈಫ್ ಆನ್ ಟು ದಿಸ್ ಕನ್ನಡ ಇಂಡಸ್ಟ್ರಿ. ಇಲ್ಲ ಆ್ಯಕ್ಚುಲಿ ಒಂದು ತಂದೆ ಅಂತ ಅಂದರೆ ಎಲ್ಲರಿಗೂ ವೆರಿ ಮಚ್ ಆ ಬಾಂಡೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇವಾಗ ತಂದೆ ಒಬ್ರ ಜೊತೆ ನಿಂತು ಬೆನ್ನೆಲುಬಾಗಿ ನಿಂತು ಒಂದು ಕಾರ್ಯ ಮಾಡಿದಾಗ ಅವ್ರು ಬಂದಿಲ್ಲ ಅಂದರೆ ಆ ನೋವು ಯಾವ ರೀತಿಯಾಗಿರುತ್ತೆ ಅಂತ ನಮಗೆ ಖಂಡಿತವಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಓನ್ಲಿ ಥಿಂಗ್ ಇಸ್ ವೈ ಡಿಡ್ ದಿಸ್ ಹ್ಯಾಪನ್, ದಟ್ಸ್ ಆಲ್ ಇಟ್ ಇಸ್. ಬಟ್ ಅದೇ ಥರ ನೋಡಿದ್ರು ಮಲಯಾಳಂ ಇಂಡಸ್ಟ್ರಿ ವಾಸ್ ವೆರಿ ಕೋಆಪರೇಟಿವ್. ದೇ ಇವನ್ ಮೇಡ್ ಅ ಸಪ್ರೇಟ್ ಸ್ಪೇಸ್ ಫಾರ್ ಮೈ ಫಾದರ್ ಎಟ್ ಎರ್ನಾಕುಲಂ. ಅಲ್ಲಿ ಹೋಗಿ ಡ್ಯಾಡಿನ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿ, ಆ್ಯಂಬುಲೆನ್ಸಿಂದ ಏನು ಡ್ಯಾಡಿನ ಆಚೆ ಇಳಿಸ್ಲಿಲ್ಲ, ಬಟ್ ಆ್ಯಂಬುಲೆನ್ಸಲ್ಲೇ ಎಲ್ಲರೂ ಬಂದ್ಬಿಟ್ಟು ಲಾಸ್ಟ್ ಫ್ಯೂನ್ರಲ್ಗೆ ಏನೇನು ಆಗಬೇಕು, ಏನೇನು ಮಾಡಬೇಕು ಅದೆಲ್ಲ ಮಾಡಿ ಅದಾದಮೇಲೆ ಡ್ಯಾಡಿನ ಕೇರಳದಿಂದ ಆಚೆ ಕಲಿಸಿದ್ದು. ಸೊ ದಿಸ್ ಇಸ್ ವಾಟ್ ಇಸ್ ವಿತ್ ಕೇರಳ. ತಮಿಳ್ನಾಡು ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಆ ಇಂಡಸ್ಟ್ರಿಯಲ್ಲಿ ಇದ್ದವರು ಫೋನ್ ಮಾಡಿ ಕಂಡೋಲೆನ್ಸಸ್ ಅಟ್ಲೀಸ್ಟ್ ಮೆಸೇಜ್ ಆದರೂ ಕಳಿಸಿದ್ದಾರೆ. ಕನ್ನಡ ಇಂಡಸ್ಟ್ರಿಯಿಂದ ನಥಿಂಗ್. ಈ ಎಮೋಷನ್ ಸೈಡ್ನ ಪಕ್ಕಕ್ಕಿಟ್ಟು ಮತ್ತೆ ಬ್ಯಾಕ್ ಟು ದ ಮೂಡ್. ಸೊ ಹಾಗೆ ಬರೋದಿದ್ರೆ ಯಂಗ್ಸ್ಟರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಆದರೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ? ಎಂಜಾಯ್ ಲೈಫ್, ಸಿಂಪಲ್ ಇಸ್ ಇಟ್. ಓಕೆ, ಸೊ ಅವ್ರ ಲೈಫ್ನ ಸೇಫ್ ಮಾಡ್ಕೊಳ್ಳೋಕ್ಕೆ ಅಥವಾ ಅವ್ರು ಮುಂದೆ ಬರೋದಕ್ಕೆ ಎಂಜಾಯ್ ಲೈಫ್ ತುಂಬ ಮಾಡ್ತಾರೆ ಬಾಯ್ಸು, ನಿಮ್ಗೆ ಗೊತ್ತಿರೋ ಹಾಗೆ ಅನ್ಸ್ಟಾಪಬಲ್ ಆಗಿ ಮಾಡ್ತಾರೆ. ಸೊ ಅವ್ರ ಕೆರಿಯರ್ ಬಗ್ಗೆ ನೀವೇನು ಅಡ್ವೈಸ್ ಕೊಡ್ತೀರಾ? ಕೆರಿಯರ್ ಬಗ್ಗೆ ಹೇಳ್ಬೇಕಂತಿದ್ರೆ ನೋ ವಾಟ್ ಯು ಡೂಯಿಂಗ್. ವೆನ್ ಯು ವರ್ಕಿಂಗ್ ಗೋ ಓನ್ಲಿ ಬಿಹೈಂಡ್ ದಟ್ ವರ್ಕ್. ಇನ್ ಬಿಟ್ವೀನ್ ದಟ್ ಬೇರೆ ಆ್ಯಕ್ಟಿವಿಟೀಸ್ ಯಾವುದು ಇಟ್ಕೊಳ್ಳೇಬಾರ್ದು. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಆ್ಯಂಡ್ ಬ್ಲಾ 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 ವಾಟ್ ಎವರ್ ಇಟ್ ಇಸ್. ಈಗೆಲ್ಲ ಹುಡುಗರೆಲ್ಲ ಏನೇನೋ ಮಾಡ್ತಾ ಇರ್ತಾರೆ, ಅದನ್ನ ಫಸ್ಟ್ ಕಟ್ ಮಾಡಿ. ನೀವು ಕೆಲಸ ಮುಗ್ದಾದ್ಮೇಲೆ ಏನಾದರೂ ಮಾಡ್ಕೊಳ್ಳಿ, ಯಾರು ಕೇಳಲ್ಲ, ಏನಿಲ್ಲ. ಕೆಲಸ ಟೈಮಲ್ಲಿ ಕೆಲಸ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳಿ, ಆರಾಮಾಗಿರಿ. ಕ್ರಿಯೇಟ್ ಗುಡ್ ಮೆಮರೀಸ್ ವಿತ್ ಎವ್ರಿ ಒನ್ ಸೊ ದಟ್ ದೇ ವಿಲ್ ರಿಮೆಂಬರ್ ಯು. ಬಿ ಗುಡ್ ಟು ಪೀಪಲ್, ಡೋಂಟ್ ಹರ್ಟ್ ಎನಿವನ್. ಸೊ ನೀವು ಮಾಡಿದಂಥ ಈ ಸ್ಟನ್ಸ್ ಬಗ್ಗೆ ಅಥವಾ ನೀವು ಮಾಡಿದಂಥ ಈ ವಿಲನ್ ಕ್ಯಾರೆಕ್ಟರ್ಸು ಅಥವಾ ನೀವು ಮಾಡಿರುವಂಥ ಮೂವೀಸ್, ಸಾಂಗ್ಸ್, ಇದ್ರ ಬಗ್ಗೆ ಎಲ್ಲ ನಿಮ್ಮ ಫ್ರೆಂಡ್ಸು ಫೀಡ್ಬ್ಯಾಕ್ ಯಾವ ಥರ ಇತ್ತು ಸರ್? ಹೌ ಡು ದೇ ಎಂಕರೇಜ್ ಯು? ಕೆಟ್ಟದಾಗಿದ್ದು ಕೆಟ್ಟದಾಗಿ ಹೇಳಿದ್ದಾರೆ, ಒಳ್ಳೆದಾಗಿದ್ದು ಒಳ್ಳೆದಾಗಿ ಹೇಳಿದ್ದಾರೆ, ಚೆನ್ನಾಗಿದೆ ಚೆನ್ನಾಗಿ ಹೇಳಿದ್ದಾರೆ, ಮಕ್ಕ ಕೊಡ್ದಂಗೂ ಹೇಳಿದ್ದಾರೆ. ದಟ್ಸ್ ವೈ ವಿ ನೀಡ್ ಫ್ರೆಂಡ್ಸ್ ಟು ಬಿ ಆನೆಸ್ಟ್. ಗಿವ್ ಮಿ ಅ ಪ್ರಾಪರ್ ರಿವ್ಯೂ. ಮಚ ನೀನು ಅದು ಮಾಡಿ ಚೆನ್ನಾಗೇ ಇರಲಿಲ್ಲ ಗುರು, ಅದು ಏನಿಗೆ ಮಾಡಿದೆ, ಮಾಡಿದಾಗೋಯ್ತು ಗುರು, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಕರೆಕ್ಷನ್ ಮಾಡ್ಕೋತೀನಿ, ಹೋಗಲ್ಲ, ಇದ್ದೇ ನನಗೆ ಬೇಕಾಗಿದ್ದು. ಮೈ ಫ್ರೆಂಡ್ಸ್ ಆರ್ ಆಲ್ವೇಸ್ ಲೈಕ್ ದಿಸ್. ರಿಲೇಟಿವ್ಸ್ ಆರ್ ನಾಟ್ ಲೈಕ್ ದಟ್. ದೇ ವಿಲ್ ಲೈಕ್ ವಾವ್ ನೈಸ್ ನೈಸ್ ನೈಸ್. ಬ್ಯಾಕ್ಗ್ರೌಂಡ್ ಆಲ್ಸೋ ದೇ ವಿಲ್ ಬಿ ಲೈಕ್ okay, don't chill, relax, you know. Okay. So it is. And I don't have too many friends. I have very selected and few friends. Okay. No backstabbing.
None of my friends do backstabbing. They always come face to face and they tell what it is. Okay. Because even here also, when my dad passed away, my friends are the one who gave me the courage. Okay. They were like, happened is happened. In this situation, few of my friends have already gone through. So they told me, this is how it is going to be, this is how it will be, this is what it will be. So with all of these and other family, few of my family people and all those are the one who took me up. And equally or more stronger than me is my sister. Okay. She was rugged at that point of time. She knew what she's doing, she knew what has to happen, all timings, every schedule, everything she did. Because she was not able to like take it out. So when people were coming, I was handling them. This was Nidhi. My sister's name is Nidhi. Strong girl. ಓಕೆ ಸೊ ನಿಮ್ಮ ಸಿಸ್ಟರ್ ಬಗ್ಗೆ ಹೇಳ್ತಾ ಇರುವಾಗಲೇ ನಿಮ್ಮದು ನಿಮ್ಮ ಸಿಸ್ಟರ್ ಬಾಂಡ್ ಹೇಗಿದೆ ಸೊ ಯು ಬೋತ್ ಲೈಕ್ ಬಿಕಾಸ್ ಎವ್ರಿ ಬ್ರದರ್ ಇಸ್ ಲೈಕ್ ಅ ಸೆಕೆಂಡ್ ಫಾದರ್ ಟು ಅ ಸಿಸ್ಟರ್ಸ್ ಐ ಕ್ಯಾನ್ ಸೇ ದಟ್ ಸೊ ಈ ರೀತಿಯಾಗಿ ನಿಮ್ಮದು ನಿಮ್ಮ ಸಿಸ್ಟರ್ ಬಾಂಡ್ ಯಾಕೆ ನೀವು ಯಾವಾಗಲೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನೀವು ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ ನಿಮ್ಮಿಬ್ಬರು ಬಾಂಡೇಜ್ ಹೇಗಿದೆ ಸಿನ್ಸ್ ಚೈಲ್ಡ್ಹುಡ್ ಯಾವ ರೀತಿ ಬಂದಿದೆ ಮೈ ಸಿಸ್ಟರ್ ಬಗ್ಗೆ ಹೇಳ್ಬೇಕಂತಿದ್ರೆ ಎನಿ ನಾಟಿನೆಸ್ ಐ ಡೂ she used to save me from that. That was the bonding between us. ನಾವು ಜಗಳ ಆಡಿಲ್ಲ ಇದುವರೆಗೂ ಯಾರಿಗೆ ಹೇಳಿದ್ರು ಯಾರು ನಂಬಲ್ಲ ಐ ನೆವರ್ ಗಾನ್ ಅಂಡ್ ಫಾಟ್ ವಿತ್ ಅವರ್ ಸಮಥಿಂಗ್ ಲೈಕ್ ದಟ್ ಬಟ್ ಚಿಕ್ಕ ಫೈಟ್ಸ್ ಇದ್ದೇ ಇರುತ್ತೆ ಫೈಟ್ ಅಂದರೆ ಇಟ್ ಇಸ್ ಫಾರ್ ದಟ್ ಒನ್ ಮೊಮೆಂಟ್ ಆ್ಯಂಡ್ ಆಫ್ಟರ್ ಇಟ್ ಇಸ್ ಫಾರ್ ಗಾಟ್ ನೆಕ್ಸ್ಟ್ ಮಿನಿಟ್ ಶೀಲ್ ಬಿಲ್ ಓಕೆ ಗೋ ಟು ಶಾಪ್ ಬೈ ಸಮಥಿಂಗ್ ವಾಟ್ ಎವರ್ ಯು ಹ್ಯಾವ್ ಟು ಬೈ ಇನ್ ಕಮ್ ಕೌ ಅಷ್ಟೇ ಅದು ಬಿಟ್ಟರೆ ಬೇರೆನೇ ಇಲ್ಲ ಬಟ್ ಶಿ ಈಸ್ ವೆರಿ ಸಪೋರ್ಟಿವ್ ಶಿ ಈಸ್ ವೆರಿ ಸ್ಪೋರ್ಟಿವ್ ಆಲ್ಸೋ ಆ್ಯಂಡ್ ಏನೋ ಎಲ್ಲರೂ ಹೇಳ್ತಾರಲ್ಲ ಯಾರಾದರೂ ಒಬ್ಬರು ಬೆಂಡಿಗೆ ತಟ್ಬಿಟ್ಟು ಅದು ದೋಡೋ ಅಂತ ಹೇಳಿದ್ರೆ ಒಬ್ರು ಇದ್ದರೆ ಸಾಕಂತೀವಲ್ಲ ದಟ್ ಇಸ್ ಮೈ ಸಿಸ್ಟರ್ ಆ್ಯಂಡ್ ಮಾಮ್ ಶಿ ಆಲ್ಸೋ ವೆರಿ ಸ್ಟ್ರಾಂಗ್ ಲೇಡಿ ಶಿ ನೋಸ್ ವಾಟ್ ಇಟ್ ಈಸ್ ಹೌ ಇಟ್ ಈಸ್ ಶಿ ನೋಸ್ ಟು ಹ್ಯಾಂಡಲ್ ಪೀಪಲ್ ಶಿ ಕೀಪ್ಸ್ ಗಿವಿಂಗ್ ಅಡ್ವೈಸಸ್ ಇವನ್ ವೆನ್ ನಾನು ಹೋಗ್ಬಿಟ್ಟು ಮಮ್ಮಿ ಹತ್ರ ಹೇಳ್ತೀನಿ ಅಮ್ಮ ಹಿಂಗಿದೆ ಇದೆಲ್ಲ ಇದೆ ಏನೋ ಒಂದು ಹೇಳ್ತಾ ಇರ್ತೀನಿ ಅದಕ್ಕೆ ಮಮ್ಮಿ ಸಪೋರ್ಟ್ ಮಾಡೇ ಮಾಡ್ತಾರೆ ಬೇಡ ಅದು ಬೇಕಾಗಿಲ್ಲ ಅದೆಲ್ಲ ಏನಕ್ಕೆ ಆ ಲೆವೆಲಿಗೆಲ್ಲ ಏನಕ್ಕೆ ಹೋಗ್ತೀವಿ ಅದು ಬೇಡ ಅಂತ ಅಲ್ಲೇ ಬಿಟ್ಬಿಡ್ತೀವಿ ಸೊ ಇನ್ಸೈಡ್ ದ ಫ್ಯಾಮಿಲಿ ಇಟ್ ಲೈಕ್ ಎವ್ರಿಬಡಿ ನೋಸ್ ಎವ್ರಿಥಿಂಗ್ ಯಾವುದು ಮುಚ್ಚುಮರಿ ಅಂಥದ್ದು ಏನಿಲ್ಲ ಆ್ಯಂಡ್ ಇನ್ ದಿಸ್ ಆಲ್ಸೋ ಅಗೇನ್ ಮೈ ಬ್ರದರ್ ಇನ್ ಲಾ ಆಲ್ಸೋ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ವಿತೌಟ್ ನಥಿಂಗ್ ಒಂದು ವ್ಯಕ್ತಿ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಮೊಟ್ಟ ಮೊದಲಾಗಿ ಅವನಿಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಸೊ ನೀವು ಹಂಚ್ಕೊಂಡಿರೋ ವಿಷಯಗಳಲ್ಲಿ ನಿಮಗೆ ಗ್ರೇಟೆಸ್ಟ್ ಸಪೋರ್ಟ್ ನಿಮ್ಮ ಫ್ಯಾಮಿಲಿಯಿಂದ ಇದೆ ಪ್ಲಸ್ ನಿಮ್ಮ ಬ್ರದರ್ ಇನ್ ಲಾ ಸೊ ದಟ್ ಇಸ್ ವೆರಿ ನೈಸ್ ಟು ಹಿಯರ್. ಹಾಗಾದರೆ ಅಮಿತ್ ಜಾಲಿ ಬ್ಯಾಸ್ಟನ್ ಅವರು ನಮ್ಮೊಂದಿಗೆ ಹಂಚಿಕೊಂಡಂಥ ಕೆಲವೊಂದು ಎಮೋಷ್ನಲ್ ಮೂಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ಫನ್ ಫ್ಯಾಕ್ಟ್ಸ್ ಆಗಿರ್ಬೋದು, ಈ ವಿಷಯಗಳನ್ನು ನೀವು ಅವರ ಬಗ್ಗೆ ತಿಳಿದುಕೊಂಡು ಭಾಳ ಎಂಜಾಯ್ ಮಾಡಿದ್ದೀರಾ ಎಂದು ನಾನು ಭಾವಿಸುತ್ತಾ ಅವರನ್ನು ಹಾಗೂ ಅವರು ಕೊಟ್ಟಂಥ ಈ ಸಮಯಕ್ಕಾಗಿ ನಮ್ಮ ಚಾನಲ್ ಪರವಾಗಿ ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.